ಅಪ್ಪ ನಡೀರಿ ಇಲ್ಲಿಂದ ಹೋಗೋಣ. ಯಾಕೆ ಮಗಳೇ ಇಷ್ಟೆಲ್ಲ ಹೇಳದ್ಮೇಲೆ ಹೊರಡೋಣ ಅಂತಿದ್ಯಾ? ಅಪ್ಪ ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಸವಿ ನೆನಪಾಗಿರ್ಬೇಕು. ಈ ತರ ದುರಂತದ ಕತೆ ಆಗಿರಬಾರ್ದು. ಇನ್ಯಾರ್ದು ಹಂಗಲ್ಲಿ ನಂಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ನಡೀರಿ. ಇವತ್ತಿಲ್ದೆ ಇದ್ರು ಇನ್ಯಾವ ತನ ಮದ್ವೆ ಆದ್ರೆ ಆಯ್ತು. ಈಗ ಈ ಮನೆಯಿಂದ ಆಚೆ ಕಾಲಿಟ್ರೆ ಆ ಮಣಿ ಸುಮ್ಮನೆ ಬಿಟ್ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ? ಅವನ್ ಕಡೆಯವರೆಲ್ಲ ಈಗಾಗ್ಲೇ ಛತ್ರಕ್ ಬಂದು ಠಿಕಾಣಿ ಹುಡಿದಾರಂತೆ. ನೀನೇನಾದ್ರೂ ಆಚೆ ಹೋದ್ರೆ ನೀನ್ ಕುತ್ತಿಗೆಗೆ ತಾಳಿ ಕಟ್ಟಿ ಎತ್ ಹಾಕೊಂಡು ಹೋಗ್ಬಿಡ್ತಾನಷ್ಟೇ. ಅಲ್ಲರಿ ಅವನು ಇಲ್ಲೇ ಬಂದ್ರೆ ಗಲಾಟೆ ಆಗಲ್ವಾ? ಹ್ಞೂ ಕಣಮ್ಮಿ. ಅಯ್ಯೋ ನಮ್ ಗ್ರಾಚಾರ ಇವ್ರು ತೊಲಗಿದ್ರೆ ಸಾಕೀಗ. ನೋಡು ಟೀಚರ್ ಅವ್ವ, ನಿನಗೆ ನಾನು ಬಲವಂತ ಮಾಡೋಕ್ಕಿಲ್ಲ. ಏನೋ ನಮ್ಮೂರು ಸ್ಕೂಲ್ ಟೀಚರು ನಮ್ಮೂರ ಐಕ್ಳಿಗೆ ಪಾಠ ಹೇಳ್ಕೊಡ್ತೀಯಾ ಅಂತ ನಿನಗೊಂದು ಜೀವನ ರೂಪಿಸೋಣ ಅಂದ್ಕೊಂಡೆ. ನಿನಗೆ ಬ್ಯಾಡ ಅಂದಮೇಲೆ ನಾನೇನು ಮಾಡೋಕ್ಕಾಯ್ತದೆ? ಅಯ್ಯೋ ಹಾಗೆಲ್ಲ ತಪ್ಪು ತಿಳ್ಕೊಬಿಡಿ ಅಮ್ಮವ್ರೆ. ಮಕ್ಕಳೇ ಅಪ್ಪ ಇದು ಬಿಟ್ಟು ಬೇರೆ ದಾರಿ ಇಲ್ಲಪ್ಪ. ಈ ಮದುವೆಲಿ ನನ್ನ ಮಾನ ಪ್ರಾಣ ಎಲ್ಲವೂ ಇದೆ. ಮದುವೆ ಆಗದಿರೋ ತಂಗಿನೂ ಇದ್ದಾಳಮ್ಮ. ಅವಳ ಮುಖಾನು ನೋಡು, ಅವಳಿಗೂ ಒಂದು ಜೀವನ ಆಗ್ಬೇಕಲ್ವಾ?